ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಈ ಇ ವಿ ಚಾರ್ಜ್ ಯಾವುದೂ ವರ್ಕ್ ಆಗ್ತಾಯಿಲ್ಲ, ಹಂಗಾಗಿ ಇಲ್ಲಿ ಯಾರೂ ಬರ್ತಾ ಇರಲಿಲ್ಲ, ಎಲ್ಲ ಅಲ್ಲಿ ಚಾರ್ಜಿಂಗ್ ಆಗ್ತಾಯಿದ್ರು. ಸೊ ಅದೊಂದು ಅಡ್ವಾಂಟೇಜ್ ಆಯಿತು ನನಗೆ. ಸೊ ಈಗ ಫ್ರೆಶ್ ಅಪ್ ಮುಗಿಸ್ಕೊಂಬರ್ಬೇಕು, ಅದೇ ಇವಾಗ ಕೆಲಸ. ಆ್ಯಕ್ಚುಲಿ ಟಾಯ್ಲೆಟ್ ಬಂದು ಆ ಕಡೆ ಇದೆ ಆಯಿತಾ. ಸೊ ನಾನು ಏನು ಮಾಡ್ತೀನಿ ನೋಡಿ, ಲಗೇಜೆಲ್ಲ ಇಲ್ಲೇ ಇಟ್ಟಿದ್ದೀನಿ, ಅದನ್ನು ಏನು ತಗೊಳ್ಳಲ್ಲ. ಬೇಕಾಗಿರೋ ಒಂದಷ್ಟು ಮಾತ್ರ, ಅಂದರೆ ಸೋಪು ಶಾಂಪು ಅವೇನು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀನಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಅಷ್ಟು ಸೇಫ್ ಇದೆ, ಯಾರು ಬಂದು ಮುಟ್ಟಲ್ಲ ಏನೂ. ಸೊ ಇದು ಒಂದು ಕಾನ್ಫಿಡೆಂಟು. ಆ್ಯಂಡ್ ಈ ಟೆಂಟದು ಲಿಂಕ್ ಬೇಕು ಅಂದರೆ ಕೆಳಗಡೆ ಹಾಕಿರ್ತೀನಿ. ಕ್ವಾಲಿಟಿ ಅಷ್ಟಿಲ್ಲ, ಬಟ್ ನೋಡಿ ಈ ಥರ ಏನಾರು ಅರ್ಜೆಂಟಿಗೆ ಒಂದೇ ನಿಮಿಷಕ್ಕೆ ರಪ್ಪಂತ ಹಾಕೊಂಬಿಡ್ಬೋದು ಟೆಂಟ್ನ, ಅದಕ್ಕೋಸ್ಕರ ನಾನು ತಗೊಂಡೆ. ಆಮೇಲೆ ಈ ಚೈನಾದಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ ವೇಸ್ಟ್ ಮ್ಯಾನೇಜ್ಮೆಂಟು. ನೋಡಿ ಎಲ್ಲ ಕಡೆನೂ 4 ಡಬ್ಬ ಹಾಕ್ಬಿಡ್ತಾರೆ. ರೀಸೈಕ್ಲೇಬಲ್, ಫುಡ್ ವೇಸ್ಟು, ಹಜಾರ್ಡಸ್ ವೇಸ್ಟು ಆ್ಯಂಡ್ ರೆಸಿಡ್ಯೂಯಲ್ ವೇಸ್ಟು. ಅದಕ್ಕೆ ಸರ್ಕಾರನೂ ಅಂಥ ವ್ಯವಸ್ಥೆ ತರುತ್ತೆ, ಜನನೂ ಅಷ್ಟೇ ಅಷ್ಟು ಸಪೋರ್ಟ್ ಮಾಡ್ತಾರೆ. ನೋಡಿ ರಾತ್ರಿ ತೋರಿಸಿದ್ನಲ್ಲ ಎಷ್ಟು ವೆಹಿಕಲ್ಗಳಿತ್ತು ರಾತ್ರಿ, ಈಗೆಲ್ಲ ರೆಸ್ಟಿಂಗಲ್ಲಿ ಆಗ್ಬಿಟ್ಟವ್ರೆ ರೂಮ್ಗಳಲ್ಲಿ. ನೋಡಿ ಈ ಥರ ಮೆನ್ನು, ವಯಸ್ಸಾದವರು, ಮಕ್ಕಳಿಗೆ ಆ ಥರ ಸಪ್ರೇಟು ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂತ, ಫುಲ್ಲು ಫ್ಯಾನ್ ಹಾಕಿ ಈ ಥರ ಇಟ್ಟಿರ್ತಾರೆ. ಟಾಯ್ಲೆಟ್ ಹೋದರೆ ಅಲ್ಲಿ ನೀರು ಬರೋಂಥ ಪೈಪ್ಗಳು ಯಾವುದೂ ಇಲ್ಲ, ಟಿಶ್ಯೂನಲ್ಲಿ ಒರೆಸ್ಕೊಬೇಕು. ಇದೊಂದು ಹೆವಿ ಕಷ್ಟ. ಎರಡನೇದು ಸ್ನಾನ ಮಾಡೋಕ್ಕೆ ಅಂತ ಸಪ್ರೇಟಾಗಿ ಒಂದು ಮನೆ ಇಲ್ಲ ಇಲ್ಲಿ. ಸೊ ಅದನ್ನು ಹೆಂಗೆ ಅಂತ ಹುಡುಕ್ಬೇಕು ಇವಾಗ. ಸೊ ಟ್ರಾನ್ಸ್ಲೇಟ್ ಹಾಕ್ಬಿಟ್ಟು ಈ ತಾತನ್ನೇ ಕೇಳಿ ನೋಡ್ತೀನಿ. ದೇರ್ ಈಸ್ ಎನಿ ಬಾತ್ರೂಮ್ಸ್ ಅವೈಲೇಬಲ್ ಹಿಯರ್?没有，在这个服务区都没有，就是冲凉的没有。ಓಕೆ, ಮೇ ಬಿ ಸ್ನಾನಕ್ಕೆ ಯಾವುದೋ ವ್ಯವಸ್ಥೆ ಆಗಿ ಕಾಣಿಸ್ತಾ ಇಲ್ಲ. ಶಶೆ ಬೆಳಗ್ಗೆ ಈಗ ನಾನೇನು ಕಸ ತೋರಿಸ್ನಲ್ಲ ಅದನ್ನೆಲ್ಲ ನೋಡಿ ಕ್ಲೀನ್ ಮಾಡ್ಕೋತಾ ಅವರೇ ಸಪ್ರೇಟು. ನೆಕ್ಸ್ಟ್ ನನ್ನ ಟಾರ್ಗೆಟು ಇದು, ಇವ್ರು ಯಾರು ಡ್ರಾಪ್ ಕೊಡ್ತಾರಾ ಅಂತ ವಿಚಾರಿಸ್ಬೇಕು. ನೋಡಿ ಫುಲ್ಲು ಪರ್ದ ಹಾಕ್ಬಿಟ್ಟು ಮಲಗ್ಬಿಟ್ಟವ್ರೆ ಡ್ರೈವರ್, ಡಿಸ್ಟರ್ಬ್ ಆಗಬಾರ್ದು ಅಂತಂದರೆ ಬಿಸಿಲು ಹಿಡಿಯುತ್ತಲ್ಲ ಅದಕ್ಕೆ. ಈಗ ಆ್ಯಕ್ಚುಲಿ ನೆನ್ನೆ ನಾನಿಲ್ಲಿ ಮೆಗ್ಡಿನಲ್ಲಿ ತಿಂದಿದ್ದೆ ಗೊತ್ತಾ, ಟೀ ಕಾಫಿ ಕುಡ್ದಿದ್ನಲ್ಲ ಅಲ್ಲೇ ಶುಗರ್. ಶಶೆ ನಾನು ಯಾವ ಥರ ಪರ್ಸನ್ ಅಂತಂದರೆ ನನಗೆ ಬೆಳಗ್ಗೆ ಎದ್ದು ಟೀ ಕುಡಿಲಿಲ್ಲ ಅಂತಂದರೆ ತಲೆನೇ ಓಡಲ್ಲ. ಸೊ ಅದಕ್ಕೇ ನಾನು ಮೆಗ್ಡಿಗೆ ಹೋಗ್ಬಿಟ್ಟು ಒಂದು ಲೋಟ ಮತ್ತು 3 ಶುಗರನ್ನು ಇಸ್ಕೊಂಬಂದಿದ್ದೆ. ಸೊ ಈಗ ಇಲ್ಲಿ ಒಂದು ಜಾಗದಲ್ಲಿ ನೋಡಿ ಬಿಸಿ ನೀರು ಬರ್ತಾಯಿದೆ 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಇಂಡಿಯಾದಿಂದ ಬರಬೇಕಾದ್ರೇ ಟೀ ಸಿಗುತ್ತೆ, ರೆಡಿಮೇಡ್ ಟೀ. ಸೊ ಈ ಥರ ರೆಡಿಮೇಡ್ ಟೀನ ತೊಗೊಂಬರ್ತೀನಿ ಜೊತೆಯಲ್ಲಿ. ಒಂದೊಂದು ಪ್ಯಾಕೆಟು ಒಂದೊಂದು ಟೀ ಬರುತ್ತೆ. ಈ ಥರದ್ದು ಒಂದು 30-40 ತಗೊಬಂದ್ಬಿಟ್ರೆ ನನಗೆ ಬರೋ ಟ್ರಿಪ್ಪು ಫುಲ್ ಆಗೋಗುತ್ತೆ. ಟೀ ಶುಗರ್ ಹೆಂಗಿದ್ರು KFC, ಮೆಗ್ಡಿ ಇಲ್ಲಿ ಸಿಗುತ್ತೆ, ಅಲ್ಲಿ ತಗೊಂಡ್ರೆ ಮ್ಯಾಟ್ರು ಓವರ್. ಮಿಕ್ಸ್ ಮಾಡ್ಕೊತೀನಿ ಶುಗರ್ ಜೊತೆಗೆ. ಜಿಮ್ಮಿಗೆ ಹೋಯ್ತಾ ಇದ್ನಲ್ಲ ಅವಾಗ ಬಿಟ್ಬಿಟ್ಟಿದ್ದೆ ಟೀನ, ಬಟ್ ಈಗ ಈ ಥರ ಹೊರಗಡೆಗೆ ಬಂದಾಗ ತಲೆ ಹೊಡ್ಬೇಕಲ್ಲ ನನಗೆ, ಏನೋ ಒಂಥರ ಸಮಾಧಾನ. ಆ್ಯಕ್ಚುಲಿ ಇದೇ ಟೀನ ಮೆಗ್ಡಿನಲ್ಲಿ ಕುಡಿತೀನಿ ಅಂತಂದಿದ್ರೆ ಕಾಫಿ ಮಿನಿಮಮ್ ಅಂದರೂ 300-400 ರೂಪಾಯಿ ಖರ್ಚಾಗ್ತಿತ್ತು. ಅಟ್ಲೀಸ್ಟ್ ಒಂದು ಕಡೆ ಸೇವ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ನಮ್ಮ ಟೀ ಕುಡ್ದಂಗೆ ಆಗಲ್ಲ. ಇದೊಂಥರ ಲೈಕ್ ಮಸಾಲೆ ಚಾಯ್ ಮಿಕ್ಸ್ ಥರ. ನಾನು ಇದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ. ನೀವೇನಾದರೂ ಈ ಥರ ಔಟ್ಡೋರ್ಗೆ ಹೋದಾಗ ಹಿಂಗೆ ಟೀ ಮಾಡ್ಕೋಬೇಕು ಅಂತಂದರೆ ಒಂದಿಷ್ಟು ಸಕ್ಕರೆ ತಗೊಂಡೋಗಿ ಬಿಸಿನೀರು ಹಾಕ್ಕೊಂಡ್ರೆ ಸಾಕು, ಆಗೋಗುತ್ತೆ. ಸ್ನಾನ ಮಾಡ್ಕೊಳಕ್ಕೆ ಒಂದು ಸಪ್ರೇಟಾಗಿ ನೆಲ್ಲಿ ಎಲ್ಲ ಇಟ್ಟಿರೋ ಥರ ಎಲ್ಲೂ ಕಾಣಿಸ್ಲಿಲ್ಲ. ಸೊ ಅದಕ್ಕೆ ಬೇಡ ಅಂತೇಳಿ ರಿಸ್ಕ್ ತಗೊಂಡಿಲ್ಲ. ಜಸ್ಟ್ ಹಂಗೆ ಹೋಗೋಣ, ನೆಕ್ಸ್ಟ್ ಎಲ್ಲಾದರೂ ಮುಂದೆ ಮಾಡ್ಕೊಂಡ್ರೆ ಆಯಿತು. ಪಾಪ ಯಾರೋ ಅಣ್ಣ ನೋಡಿ ಇಲ್ಲಿ ನನ್ನ ಥರನೇ ಫುಲ್ ಟಯರ್ಡ್ ಆಗ್ಬಿಟ್ಟು ಬಂದು ಕಾರಲ್ಲಿ ನಿಲ್ಲಿಸ್ಬಿಟ್ಟು ಮಲಗಿದ್ದಾರೆ. ನೋಡೋಣ, ಇನ್ ಕೇಸ್ ಅವ್ರೇನಾದ್ರು ಹೋಗೋ ಟೈಮಲ್ಲಿ ಹೋದರೆ ಅವ್ರ ಜೊತೆನೇ ಎತ್ಕೊಂಡು ಹೋಗ್ಬಿಡ್ತೀನಿ. ಕೇಳಬೇಕಷ್ಟೇ, ಅಪ್ರೋಚ್ ಮಾಡಬೇಕು. ಅಪ್ರೋಚ್ ಮಾಡಿಲ್ಲ ಅಂದರೆ ಆಗಲ್ಲ.
ರೆಡಿ ಆ್ಯಂಡ್ ಹೆಡ್ ಬ್ಯಾಕ್ ಟು ರೋಡ್. ಇವತ್ತಿನ ಜರ್ನಿ ಹೆಂಗಿರುತ್ತೆ ಆ್ಯಂಡ್ ಏನೇನೆಲ್ಲ ನಮಗೆ ಸಿಗುತ್ತೆ ಅಂತ. ಆ್ಯಕ್ಚುಲಿ ಇನ್ನೊಂದು ನಿಮಗೆ ತಿಳಿಸ್ಬೇಕು ನೋಡಿ, ಈ ಮೆಗ್ಡಿ ಇದೆಯಲ್ಲ, ಇಲ್ಲಿ ಮೆಗ್ಡಿ ಸುತ್ತ ಏನು ಮಾಡ್ಬಿಟ್ಟಿದ್ದಾರೆ, ಹಿಂಗೆ ರೋಡ್ ಮಾಡಿಬಿಟ್ಟಿದ್ದಾರೆ ನೋಡಿ. ಇಲ್ಲಿ 2.7 ಮೀಟ್ರ್ವರೆಗೂ ಇರೋ ಗಾಡಿ ಹೋಗ್ಬೋದು. ಅಲ್ಲಿ ಬಂದು ಇಲ್ಲಿ ಎಕ್ಸಿಟ್ ಆಗುತ್ತೆ. ಸೊ ಏನಕ್ಕೆ ಅಂತಂದರೆ ಅವರು ಆನ್ ದ ವೇ ಬರ್ತಾನೆ ಆರ್ಡ್ರ್ ಮಾಡಿರ್ತಾರೆ ಎಲ್ಲರೂ ಒಂದು ಹಿಂದ್ಗಡೆ, ಆಯಿತಾ. ಆರ್ಡ್ರ್ ಮಾಡ್ತಾ ಇದ್ದಂಗೆ ವಾಪಸ್ಸು ಇಲ್ಲಿ ಬಂದು ಟೇಕ್ ಅವೇ ತಗೊಂಡು ಹೋಗ್ತಾರೆ ನೋಡಿ. ಅಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲಿ ಪಾರ್ಸಲ್ ಕೊಡ್ತಾರೆ, ಈಸ್ಕೊಂಡಂಗೆ ಸೀದಾ ಈ ಹೈವೇಲೇ ಹೊಟ್ಟೋಗ್ಬಿಡ್ತಾರೆ. ಟೈಮ್ ಆಯ್ತು, ಇವಾಗ 9 ಗಂಟೆ ಆಗಿದೆ. ಬಟ್ ಇನ್ನೂ ಯಾವುದು ಸಿಗಂಗೆ ಕಾಣಿಸ್ತಾನೇ ಇಲ್ಲ. ಸ್ಟಿಲ್ ಐ ಆಮ್ ವೆಯ್ಟಿಂಗ್. ಗಾಂಗ್ಸೋ ಸಾಂಗ್ಸೋ. 去不了那边。 OK， 谢谢。 No one go to Guangzhou. OK， You want to go to Guangzhou? Guangzou, you need to get out of the high speedway. OK。 High speedway, and can you use the Didi? No. Because it's my challenge You. to go by people help. But in a high speedway, people all Maybe trucks, big trucks maybe help for me. Trucks. tax. But taxi, no taxi in the high speedway. Okay. You are heading next service station like this? No. I need to go to work. I have a meeting at 10. Okay. So I'm sorry. Okay, thank you. Okay. Thank you. I suggest you get out of go down to the high speedway. Okay. From someone Okay. would drive with you to okay. some to you the destination you want to go. Okay. So I'm sorry. Yeah, it's okay. I need to go. Okay. And I have a meeting at 10. ಥ್ಯಾಂಕ್ I'm ಯು. sorry. ಶೇಷೆ ಯಾರೋ ಒಬ್ರು ಪುಣ್ಯಾತ್ಮರು ಕೊಡ್ತೀನಿ ಅಂದ್ರೆ ಕಣಪ್ಪ ದೇವ್ರೆ. ದೊಡ್ಡ ಕಾರು ಆಯಿತಾ, ತುಂಬ ದೊಡ್ಡ ಶ್ರೀಮಂತರು, ನಾನೇನೋ ಕೊಡಲ್ವೇನೋ ಅಂತ ಅಂದ್ಕೊಂಡೆ. ಬಟ್ ಆದರೆ ಬಾ ಆಯಿತು, ಅಲ್ಲಿ ಮುಂದಿನ ಸ್ಟೇಷನ್ವರೆಗೂ ಕರ್ಕೊಂಡೋಗಿ ಬಿಡ್ತೀನಿ ಅಂತಂದರು. ನೋಡಿ ಇದೇ ಕಾರು. ಯಾ ದಿಸ್ ಬ್ಯಾಗ್. Can I sit here? Okay. Right. ಶೇಷೆ ಥ್ಯಾಂಕ್ ಯು. ನೋಡಿ ಎಷ್ಟು ದೊಡ್ಡ ಲಕ್ಸುರಿ ಕಾರು ಇದು. ಯಾ. Oh, you know English? Little bit. Yeah. Thank you, sir. Thanks a lot. Okay. 有违法拍照，前方路段限速60，前方路段限速15，谢谢 sir. 前 Thank you 方 so 汇 much. 入主路，匝道限速15。 ಲಿಟ್ರಲಿ ಹೆಂಗಾಗಿತ್ತು ಅಂತಂದರೆ ವೆಯ್ಟ್ ಮಾಡಿ ಸಾಕಾಗ್ಬಿಟ್ಟಿತ್ತು ನನಗೆ. ಬೆವರು ನೋಡಿ ಕಿತ್ಕೊಂಬರ್ತೈತೆ. ಇಂಡಿಯಾ ಹ್ಯಾಸ್ ಲಾಟ್ ನೋಡಿ, ಇಂಡಿಯಾ ಹ್ಯಾಸ್ ಲಾಟ್ ಆಫ್ ಮ್ಯಾಥಮೆಟಿಕಲ್ ಜೀನಿಯಸ್ ಅಂದರೆ India has a lot of mathematical geniuses. ಎಸ್ sir. It was really great help from you. Thanks a lot, sir, for this lift. 是的，先生，你帮了我很大的忙，非常感谢，先生，谢谢你的电梯。 You're welcome. Yeah, thank you. ನೋಡಿ, ಟೋಲ್ ಗೇಟ್ ನಮ್ಮ 2ನೇ ದಿನದ ಮೊದಲ ಟೋಲ್ ಗೇಟ್ ಬಂತು ಇವಾಗ. ಈ ಥರ ಸಿಕ್ಕಾಬಟ್ಟೆ ಟೋಲ್ ಗೇಟ್ ಅದು ನೋಡಿ, ಎಷ್ಟು ಕ್ವಿಕ್ಕು ಪಟ್ ಅಂತ ಓಪನ್ ಆಗ್ಬಿಡುತ್ತೆ ನೋಡಿ. 2.1公里内ಜಾಸ್ತಿ有多个 ಟೈಮೇ 压 ಇಲ್ಲ. 线拍照。 短途的车一站一站的接驳过去，如果你想快的话，只能是高铁，高铁就3个小时就能到了，3个半小时。 ಓಕೆ ನಾರ್ತ್.
这样我只需要在人们的帮助下去，这就是为什么我更喜欢汽车和卡车。如果我选择火车，对我来说会更昂贵。我想你会建议我。你现在在地图那里规划一条从国道过去的，这样坐顺风车的概率会很大。You can plan a route on the map from the national road, which may make it more likely to ride at carpool. Okay then, sir, you drop me any connected highway or national highway to the Wuhan, not to the railway station, if it is possible. Oh, sure. I suggest your next stop should be Kuanjing. Okay. 清远 ಚಿನ್ಯ. destination 清 ಎಸ್, ಇದೇ ನೋಡಿ ಗಾಂಗ್ಝೋ ಸಿಟಿ. ಎಲ್ಲ ಸಿಟಿಗಳನ್ನು ಇದೇನೆ. ಎಲ್ಲ ಹೈ ರೈಸ್ ಬಿಲ್ಡಿಂಗ್ಗಳು, ಮಸ್ತ್ ರೋಡ್ಗಳು, ಸಖತ್ತಾಗಿದೆ. ಮೇ ಬಿ ನನ್ನನ್ನು ಅಟ್ಲೀಸ್ಟ್ ಇವಾಗ ಬಸ್ ಸ್ಟೇಷನ್ಗೆ ತಗೊಂಡೋಗಿ ಬಿಡ್ತಾರೆ ಅನಿಸುತ್ತೆ. ನಾನು ಇಲ್ಲಿಂದ ಇವಾಗ ಗಾಂಗ್ಝೋ ನಾರ್ತ್ಗೆ ಹೋಗಬೇಕು. ಇಲ್ಲೊಂದು ಕಡೆ ಬಂದು ಸ್ಟಾಪ್ ಮಾಡಿದ್ರು ಸರ್ರು. come back. ಯಾ ಶಶೆ, ಥ್ಯಾಂಕ್ ಯು ಸರ್. ನೋಡಿ ಯಾವುದೋ ದೊಡ್ಡ ಅಯ್ಯೋ ಎಷ್ಟು ದೊಡ್ಡ ಕಾರು ನೋಡಿ ಪಾಪ, ತಂದುಬಿಟ್ಟು ಈ ನೀರು ಕೊಟ್ಟೋದ್ರು. ನೋಡೋಣ ಈಗ ನೋಡಿ ಎಷ್ಟು ಶಿಸ್ತಾಯ್ತು. ಇವಾಗ ನಾವಿರೋದು ಬಂದ್ಬಿಟ್ಟು ಗಾಂಗ್ಝೋ ಅರ್ಬನ್ ಸಿಟಿ ಒಳಗಡೆ. ಸೊ ಈಗ ನಾನು ಹೋಗ್ಬೇಕಾಗಿರೋದು ನೆಕ್ಸ್ಟು ಗಾಂಗ್ಝೋ ನಾರ್ತ್ ಕಡೆಗೆ. ನೀ ಹಾವ್ ಇವ್ರನ್ನೇ ಕೇಳ್ಬಿಡೋಣ. ಐ ನೀಡ್ ಟು ಗೋ ವುಹಾನ್. I don't want any public transportation. I just taking help of here local people and then want to go Guangzhou North. How can I go? ಅಂದರೆ ಇಲ್ಲಿ ಹೈವೇಗೆ ನೀವೇ ಒಂಚೂರು ಬಿಟ್ಕೊಟ್ಬಿಡಿ, ಒಂದು ಎರಡು ಕಿಲೋಮೀಟ್ರ್ ಇದೆ ಅಂತ ಹೇಳಿದ್ದಕ್ಕೆ ಆಯಿತು ಬನ್ನಿ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಅಂದರೆ ಹಿಂಗೆ ಹೇಳಿದೆ, ನನ್ನ ಚಾಲೆಂಜ್ ಇದು, ನಾನು ಈ ಥರ ಜನರ ಹೆಲ್ಪ್ ತಗೊಂಡೇ ಹೋಗಬೇಕು ಅದಕ್ಕೋಸ್ಕರ ಅಂತ. ಪಾಪ ಹೇಳಿದ ತಕ್ಷಣ ನೋಡಿ ಅವ್ರು ಕಾರ್ ತಗೊಂಡು ಬರ್ತಾರೆ. ಶಶೆ ಟು ಡ್ರಾಪ್ ಮೀ ವೇರ್ ದ ಹೈವೇ ಕನೆಕ್ಟ್ಸ್ ಟು ಗಾಂಗ್ಝೋ ನಾರ್ತ್ ಆರ್ ಟು ವುಹಾನ್.把我放在广州北到武汉的高速公路上。你只需要去到高速公路的入OK ಯಾ ಶಶೆ, Nice, ಥ್ಯಾಂಕ್ ಯು nice. ಶಶೆ. ನೋಡ್ರಿ ಪಾಪ ಇವರೆಲ್ಲ ಎಷ್ಟು ಒಳ್ಳೆ ಜನ. ನಾವು ಸುಮ್ಮನೆ ನ್ಯೂಸಲ್ಲಿ ಮೀಡಿಯಾದಲ್ಲಿ ಸುಮ್ಮನೆ ಇದು ಮಾಡ್ತೀವಿ. ದೊಡ್ಡ ಕಾರ್ ಶಾಪ್ ಓನರು, ಅವ್ರಿಗೇನು ದರ್ದಿದ್ಯಾ ನಮ್ಮ ಜೊತೆ ಬರಬೇಕು ಅಂತ ಕೇಳಿದ ತಕ್ಷಣ ಹೆಲ್ಪು ಅಂತ ಕೇಳಿಬಿಟ್ರೆ ಚೈನಾದಲ್ಲಿ ಎಷ್ಟು ಹೆಲ್ಪ್ ಮಾಡ್ತಾರೋ ಗೊತ್ತಿಲ್ಲ. ಅವ್ರಿಗೆ ಅದು ಏನು ಖುಷಿನೋ ಏನೋ, ಒಟ್ನಲ್ಲಿ ಜನಕ್ಕೆ ಹೆಲ್ಪ್ ಮಾಡಬೇಕು. ಇದಂತೂ ತುಂಬ ಇದೆ. ಶಶೆ ಮಂಜ, ನಮ್ಮ ಜನ ನೋಡ್ತಾ ಇದ್ದಾರೆ ನಿಮ್ಮನ್ನು. ನಮ್ಮ ಜನ ನಿಮ್ಮನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ. ನಮ್ಮ ಉದ್ದೇಶನೇ ಇದು. ಇಂಡೋ ಇಂಡಿಯಾ ಇಂಡೋ.你确定你是去高速公路的入口 Are you sure want to set up for the highway or you want to go station? ಹೈವೇ ಅಂದರೆ ಹೈವೇಗೆ ಹೋಗ್ತೀಯಾ ರೈಲ್ವೆ ಸ್ಟೇಷನ್ಗೆ ಬಿಡ್ಲಾ ಅಂತ. ನೋ ಐ ನೀಡ್ ಟು ಗೋ ಹೈವೇ ಆ್ಯಂಡ್ ಟೇಕ್ ಹೆಲ್ಪ್ ಫ್ರಮ್ ದ ಪೀಪಲ್ ದೇರ್ ಓನ್ಲಿ.不，我需要走高速公路，只从那里的人那里得到帮助。OK ನೋಡಿ ಪಾಪ, ಇದು ಒಂಥರ ಲೈಕ್ ತುಂಬ ದೊಡ್ಡ ಸಿಟಿ ಅಲ್ಲ. ಈಗ ನಾವು ಶೆಂಜನ್ ನೋಡಿದ್ವಲ್ಲ, ಅದು ದೊಡ್ಡ ಸಿಟಿ. ಇದು ಬಂದು ಅದಕ್ಕಿಂತ ಚಿಕ್ಕದು. ಅಂದರೆ ಈಗ ಎಕ್ಸಾಂಪಲ್ ಈಗ ಹಿಂಗೆ ಶೆಂಜನ್ನ ಒಂದು ಚಾಮರಾಜನಗರ ಅಂತ ಹೇಳಿದೆ ಅಲ್ವಾ, ಇದೊಂದು ಕೊಳ್ಳೇಗಾಲ. ಸೊ ಇಲ್ಲೇನೋ ಜನ ಸ್ವಲ್ಪ ಇನ್ನೂ ಕೇರ್ ಮಾಡ್ತಾರೆ. ನಿಮ್ಗೆ ಅಲ್ಲಿ ಬ್ಯುಸಿ ಲೈಫ್ ಇರುತ್ತೆ, ಅಲ್ಲಷ್ಟು ನೀವು ನೋಡಿದ್ರಿ ನೆನ್ನೆ ಒಂದೊಂದು ಡ್ರಾಪ್ ತಗೊಳ್ಳೋಕ್ಕೂ ಕಷ್ಟಪಡ್ತಾ ಇದ್ದೆ. ಎಲ್ಲಿ ನಾವು ಹಳ್ಳಿಗಳ ಸೈಡ್ಗೆ ಹೋಗ್ತಾ ಇರ್ತೀವೋ ಅಷ್ಟಕ್ಕೂ ನಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನು ಅದಕ್ಕೆ ಈ ಇದರಲ್ಲಿ ಜಾಸ್ತಿ ನಾನು ಸಿಟಿಗಳನ್ನ ಕವರ್ ಮಾಡೋಕ್ಕೆ ಹೋಗ್ತಾ ಇಲ್ಲ.
ಶೆಂಜನ್ ಒಂದು ಮಾಡಿಕೊಂಡೆ, ಹಾಂಗ್ಕಾಂಗ್ ಒಂದು ಮಾಡಿದೆ, ನೆಕ್ಸ್ಟ್ ವುಹಾನ್ ಒಂದು ಮಾಡ್ತೀನಿ. ಇನ್ನು ವುಹಾನ್ ಬಿಟ್ಟರೆ ಇನ್ನು ಸೀದಾ ಎಲ್ಲ ಹಳ್ಳಿನೇ ಪ್ಲ್ಯಾನ್ ಮಾಡಿರೋದು. 你的最终目的地是去哪里？ What is your final destination? Are you student or a professional traveler? Yeah. I want to explore China and show my people how was the Chinese and here culture. 最终目的地是哈萨克斯坦，通过 UA。现在我是社交的，听到文化，听到爱，你们确定什么？ Okay, if you have any questions about Guangzhou, you can ask me via WeChat. Yeah, WeChat I have. ನೋಡಿ, ಅವ್ರು WeChatನ ಅಕ್ಸೆಪ್ಟ್ ಕೂಡ ಮಾಡ್ಕೊಂಡ್ರು. ಶಶೆ ಓಕೆ ಶಶೆ 你这个这个位置就是高速入口，我们离它大概有2公里。你这到达武汉，OK。Just find a bus or truck and follow to go. You can go to Changsha or Wuhan. Changsha, Wuhan. 对。Yeah, 谢谢。可以通过 WeChat. Any doubt WeChat. 好，拜拜。ಶೇ ನೋಡ್ರಿ ಜನನ ಇವಾಗ ಮತ್ತೆ ಇನ್ನೊಂದು ಗಾಡಿನ ಹಿಡಿಬೇಕು. ಆ್ಯಕ್ಚುಲಿ ಟ್ರೈನೋ ಅಥವಾ ಬಸ್ಸೋ ಹಿಡ್ಕೊಂಡು ಹೋದರೆ ಬೇಗನೆ ಹೋಗ್ಬೋದು. ಆ್ಯಂಡ್ ಇವನ್ ನನ್ನ ಹತ್ರ ದುಡ್ಡು ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಈ ಹಳ್ಳಿಗಳಲ್ಲೂ ಅಂದರೆ ಲೈಕ್ ತಾಲೂಕು ಲೆವೆಲ್ಲು ಅಂತ ಅಂದ್ಕೊಳ್ಳಿ, ಆಯಿತಾ. ನಾನು ಆಲ್ರೆಡಿ ಹೇಳಿದ್ನಲ್ಲ ಕೊಳ್ಳೇಗಾಲ ತಾಲೂಕು ಥರ ಅಂತ. ಸೊ ಆ ಥರದ ಜಾಗಗಳಲ್ಲೂ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಸಿಟಿ. ಫ್ರೆಂಡ್ಸು ಮೀಟಾಗಿ ಮಾತಾಡ್ತಾವ್ರು ನೋಡಿ, ಅಯ್ಯೋ ಅಂತ ಕರೆದು ನೋಡ್ರಿ. ಇಲ್ಲಿ ಎಲೆಕ್ಟ್ರಿಕ್ ಸೈಕಲ್ಗಳು ಎಷ್ಟೊಂದಿದ್ದಾವೆ ಅಂತ. ಎಲೆಕ್ಟ್ರಿಕ್ ಸೈಕಲು ಮತ್ತು ನಾರ್ಮಲ್ ಸೈಕಲ್ ಎರಡೂ ಇದ್ದಾವೆ. ಇದು ಸೈಕಲ್ಗಳು ಸುರಿಮಳೆ ನೋಡಿ, ಬರೀ ಸೈಕಲ್ಗಳೇ ತುಂಬೈತೆ ಮಾತ್ರ. ಅದರಲ್ಲಿ ಎಲೆಕ್ಟ್ರಿಕ್ಕು ಇದ್ದಾವೆ. ಆಮೇಲೆ ಇನ್ನೊಂದು, ಈ ಮರಗಳೆಲ್ಲ ಇದಾವಲ್ಲ, ಇವೆಲ್ಲ ಸಿಟಿ ಡೆವಲಪ್ ಆದಮೇಲೆ ಬೇರೆ ಕಡೆಯಿಂದ ತಂದು ನೆಟ್ಟಿರೋದಂತೆ. ಈಗ ಹೆಂಗೆ ನರ್ಸರಿಗಳು ಮಾಡಿ ಗಿಡಗಳನ್ನ ಮಾಡ್ತಾರೋ ಆ ಥರ ಇವರು ನರ್ಸರಿಗಳನ್ನ ಮಾಡಿ ಮರಗಳನ್ನ ಮಾಡ್ತಾರಂತೆ. ಆ ಮರನ ತಗೊಬಂದು ನೆಡ್ತಾರಂತೆ ಪ್ಲಾನಿಂಗ್ ಮಾಡಿರೋ ಈ ಜಾಗಗಳಿಗೆ. ಎಸ್ ನೋಡಿ, ಈಗ ಒಬ್ಬರು ಕಾರ್ ಅವರನ್ನು ಕೇಳ್ತಾ ಇದ್ದೀನಿ, ಹೆಂಗಾದರೂ ಮಾಡಿ ಒಂಚೂರು ಕೊಡಿ ಸರ್ ಅಂತ. ಇವೆಲ್ಲ ಟ್ಯಾಕ್ಸಿ ಅವರು, ಶೇರಿಂಗ್ ಟ್ಯಾಕ್ಸಿ. ನೆಕ್ಸ್ಟ್ ಸರ್ವಿಸ್ ಸ್ಟೇಷನ್. ಸೊ ಆ್ಯಕ್ಚುಲಿ ಮ್ಯಾಟ್ರ್ ಏನು ಅಂತಂದರೆ, ಇಲ್ಲಿ ಇರೋರೆಲ್ಲರೂ ಕೂಡ ಟ್ಯಾಕ್ಸಿ ಡ್ರೈವರ್ಸೇನೆ. ಸೊ ಹಂಗಾಗಿ ಅವರು ಫ್ರೀಯಾಗಿ ಮಾಡೋಕ್ಕೆ ಬರೋಲ್ಲ ಪಾಪ. ಸೊ ಅದನ್ನೇ ನನಗೀಗ ಇಷ್ಟೊತ್ತರೆಗೂ ಎಕ್ಸ್ಪ್ಲೈನ್ ಮಾಡಿದ್ರು. ಇವಾಗ ಪ್ಲ್ಯಾನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಏನು ಅಂದರೆ ನೋಡಿ, ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೈವೇ, ಇದೊಂಥರ ದಿಕ್ಕಾಪಾಲಾಗಿದೆ. ಇಲ್ಲಿಂದ ನಾನು ಸರ್ವಿಸ್ ಸ್ಟೇಷನ್ಗೆ ಹೋಗೋಕ್ಕೂ 10.25 ಕಿಲೋಮೀಟ್ರ್ ಇದೆ. 10.25 ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ. ಒಂದು. ಎರಡನೇದು, ಇಲ್ಲಿ ಇರೋರೆಲ್ಲ ನಿಲ್ಲಿಸೋರೆಲ್ಲ ಪಾಪ ಟ್ಯಾಕ್ಸಿ ಅವರನ್ನ ನಾವು ಫ್ರೀಯಾಗಿ ರೈಡ್ ಕೊಡಿ ಅಂತ ಕೇಳೋದು ತಪ್ಪು. ಎರಡನೇದು, ಲಾರಿಗಳು ಇದ್ದಾವೆ. ಬಟ್ ಲಾರಿಗಳದು ಅದು ನನಗೆ ಹೆಂಗೆ ಹೇಳೋದು ಗೊತ್ತಾಗ್ತಾ ಇಲ್ಲ. ಒಂದೇ ಒಂದು ಪ್ರಾಬ್ಲಮ್ ಆಗಿರೋದು, ನಾನು ಇಲ್ಲಿ ಕೇಳೋಕ್ಕಾಗಲ್ಲ. ಮಿಸ್ಸಾಗಿ ಏನಾದ್ರು ನಾನು ರೂಲ್ಸ್ ಏನಾದ್ರು ಬ್ರೇಕ್ ಮಾಡಿಬಿಟ್ರೆ ಕಷ್ಟ ಆಗ್ಬಿಡ್ತದೆ, ಬೇಡ ಅಂಥೇಳಿ. ಈಗ ಪ್ಲ್ಯಾನ್ ಬಿ, ಹೆಂಗಿದ್ರು ಚೈನಾದಲ್ಲಿ ಇಂಟರ್ಸಿಟಿಗೆ ಟ್ರೈನಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆ ಜರ್ನಿನ ನಾನು ಏನು ಮಾಡ್ತೀನಿ ಇವಾಗ, ಇಲ್ಲಿಂದನೇ ಶುರು ಮಾಡಿಬಿಡ್ತೀನಿ. ಇಲ್ಲಿಂದ ಸೀದಾ ವುಹಾನ್ಗೆ ಹೋಗ್ಬಿಟ್ಟು ವುಹಾನಲ್ಲಿ ಓಡಾಡಿಕೊಂಡು ವುಹಾನ್ದು ಒಂದು ಸಿಟಿನ ಕಂಪ್ಲೀಟ್ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಹಿಚ್ ಹೈಕಿಂಗು ಪ್ಲಾನ್ ಮಾಡಿದ್ದೀನಿ. ಸೊ ಇದು ಹೆಂಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ. ಸರ್ಟೈನ್ಲಿ ಅನ್ಸರ್ಟೈನ್ಲಿ ಆವಾಗ ಪ್ಲ್ಯಾನ್ಸ್ಗಳಂತೂ 100% ಚೇಂಜ್ ಆಯ್ತಾ ಇರುತ್ತೆ.